ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಮೊನ್ನೆ ತಾನೇ ನಡೀತು. ಅದರ ಕೀ ಉತ್ತರಗಳನ್ನು ಕೂಡ 2 ದಿನಗಳ ಹಿಂದೆ ಏನು ಮಾಡಿದ್ದಾರೆ ಅಂದರೆ ಇಲಾಖೆ ಪಬ್ಲಿಷ್ ಮಾಡಿದೆ. ಅದೇ ರೀತಿ ಆಕ್ಷೇಪಣೆಗಳನ್ನ ಸಲ್ಲಿಸಲು ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲೊಂದು ಪ್ರಶ್ನೆ, ನಾನು ಪೇಪರ್ 2ರಲ್ಲಿ ಬರುವಂಥ ಸಮಾಜ ವಿಜ್ಞಾನ ವಿಭಾಗದಲ್ಲಿ ಬರುವಂಥ 141ನೇ ಪ್ರಶ್ನೆ ಡಿಲೀಟ್ ಆಗುವಂಥ ಚಾನ್ಸಸ್ ಇದೆ. ಯಾಕೆಂದರೆ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳು ಸರಿಯಾಗಿಲ್ಲ ಎಂಬುದು ನನ್ನ ಅಭಿಪ್ರಾಯ ಅಷ್ಟೇ. ದಿಸ್ ಈಸ್ ನಾಟ್ ಎ ಫೈನಲ್, ಬಟ್ ನಾನು ಕಂಡುಕೊಂಡಂಥ 8ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಇದರ ಬಗ್ಗೆ ಸ್ವಲ್ಪ ವಿವರಣೆ ಇದೆ. ಆ ಒಂದು ಕಾರಣಕ್ಕಾಗಿ ನಾನು ಈ ಒಂದು ವಿಡಿಯೋನ ತಾವೆಲ್ಲರೂ ಅಬ್ಜೆಕ್ಷನನ್ನು ಹಾಕಿ ಅನ್ನುವಂಥ ಉದ್ದೇಶದಿಂದ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರು 89 ಆಗಿದೆ, 88 ಆಗಿದೆ, ಅವರು ಅಬ್ಜೆಕ್ಷನನ್ನು ಸಲ್ಲಿಸ್ರಿ. ನಿನ್ನೆ ಕೂಡ ನಾನೊಂದು ವಿಡಿಯೋನ ಮಾಡಿದ್ದೀನಿ. ಆ ಒಂದು ಪ್ರಶ್ನೆಯು ಕೂಡ ಅಂಕ ಖಂಡಿತ ಬಂದೇ ಬರುತ್ತೆ. ಈ ಒಂದು ವಿಡಿಯೋ ನನ್ನ ಅನಿಸಿಕೆಯ ಪ್ರಕಾರ ಈ ಒಂದು ಕ್ವಶನ್ ಡಿಲೀಟ್ ಆಗಿದೆ. ಹಾಗಾದರೆ ಆ ಒಂದು ಪ್ರಶ್ನೆಯನ್ನು ಓದೋಣ ಬನ್ನಿ. 141 ಪೇಪರ್ 2ರಲ್ಲಿ ಬರುವಂಥ ಪ್ರಶ್ನೆ ಸಮಾಜ ವಿಜ್ಞಾನ ವಿಭಾಗದಲ್ಲಿ ಸಮಾಜಶಾಸ್ತ್ರವು ಸಮಾಜ ವಿಜ್ಞಾನದ ಭಾಗವಾಗಿದೆ. ಇದು ರಾಜ್ಯಗಳ ಸ್ಥಾಪನೆ ಮತ್ತು ಸರ್ಕಾರದ ತತ್ವಗಳನ್ನು ಅಧ್ಯಯನ ಮಾಡುತ್ತದೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತ ಕೇಳಿದರೆ, ಇದಕ್ಕೆ ಸರಿಯಾದಂಥ ಉತ್ತರ ಅವರೇನು ನೀಡಿದ್ದಾರೆ ನೋಡ್ರಿ, 141 4ನೇ ಉತ್ತರ ಸರಿ ಅಂತ ಅವ್ರೇನು ಮಾಡಿದ್ದಾರೆ ಅಂದರೆ ನೀಡಿದ್ದಾರೆ. 4ನೇ ಉತ್ತರ ಸರಿ ಅಂತ ಅವರು ನೀಡಿದ್ದಾರೆ. ಆದರೆ ನಾನಿಲ್ಲಿ ನಿಮಗೆ ಸೂಕ್ತ ದಾಖಲೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ರಿ, 8ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಇಲ್ಲೇನಿದೆ ಅಂದ್ರೆ ಇಲ್ಲಿ ನೋಡ್ರಿ, ಒಂದು ನಿಮಿಷ, ಇಲ್ಲಿದೆ ನೋಡ್ರಿ, 8ನೇ ತರಗತಿಯ ಪಠ್ಯಪುಸ್ತಕ ಪೇಜ್ ನಂಬರ್ 47ರಲ್ಲಿ ಏನಿದೆ ಅಂದರೆ 47 ಪೇಜ್ ನಂಬರು. ಪ್ರಸ್ತುತ ಈಗಿನ ಪಠ್ಯಪುಸ್ತಕವನ್ನು ತೆಗೆದುಕೊಳ್ಳ್ರಿ, ಹಿಂದಿನ ಪಠ್ಯಪುಸ್ತಕದಲ್ಲಿ ಇದು ಮಾಹಿತಿ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಪಾಲ್ ಜೆನೆಟ್ ಅವರ ಪ್ರಕಾರ ಏನಿದೆ, ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಎಂಬುದು ಇಲ್ಲಿ ವ್ಯಾಖ್ಯಾನವನ್ನು ಇಲ್ಲಿ ನೀಡಿದ್ದಾರೆ ಎಂಬುದನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ ನೋಡ್ರಿ, ಪ್ರಶ್ನೆಯಲ್ಲಿ ಇದನ್ನು ಬಿಟ್ಟು ಉಳ್ಕಿದ್ದು ಇದಿಲ್ಲ ನೋಡ್ರಿ, ರಾಜ್ಯಗಳ ಸ್ಥಾಪನೆ ಮತ್ತು ಸರ್ಕಾರ ತತ್ವಗಳ ಅಧ್ಯಯನ ಮಾಡುತ್ತದೆ ಎಂದು ವ್ಯಾಖ್ಯಾನಿಸಿದವರು ಅಂತ ಇದಿಲ್ಲ. ಈ ಭಾಗವನ್ನು ಬಿಟ್ಟು ನಾವೇನು ಮಾಡ್ಬೋದು ಅಂದ್ರೆ ಮುಂದಿನ ಭಾಗದ ಹೇಳಿಕೆಯನ್ನು ನೀಡಿದವರು ಇಲ್ಲಿ ನಾನು ಹೇಳಿದೆಲ್ಲ 8ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬಂದಂಥ ಪ್ರಶ್ನೆ ಇಲ್ಲಿದೆ ನೋಡ್ರಿ. ಪಾಲ್ ಜೆನೆಟ್ ಅವರ ಪ್ರಕಾರ ರಾಜ್ಯದ ಮೂಲ ಮತ್ತು ಸರ್ಕಾರ ತತ್ವಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತ ಇವರು ಇಲ್ಲೇನು ಮಾಡಿದ್ದಾರೆ ಅಂದ್ರೆ ಹೇಳಿದ್ದಾರೆ. ಆದ್ದರಿಂದ ಈ ಒಂದು ಪ್ರಶ್ನೆಯ ಮೇಲೆ ನೀವೇನು ಮಾಡಿರಿ, ಅಬ್ಜೆಕ್ಷನನ್ನು ಸಲ್ಲಿಸ್ರಿ. ಯಾಕಂದರೆ ಇಲ್ಲಿ ಕ್ವಶನ್ ಡಿಲೀಟ್ ಆಗುವಂಥ ಚಾನ್ಸಸ್ಸು ಇದೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ 8ನೇ ತರಗತಿಯಲ್ಲಿ ಬಂದಂಥ ಪುಸ್ತಕದ ಆಧಾರದ ಮೇಲೆ ಇಲ್ಲಿದೆ ನೋಡ್ರಿ, ರಾಜ್ಯಗಳ ಸ್ಥಾಪನೆ ಇಲ್ಲಿದೆ ನೋಡ್ರಿ, ಇದು ಬಂದಿದೆ. ಆ ಒಂದು ಕಾರಣಕ್ಕಾಗಿ ನಾನು ನಿಮಗೆ ಹೇಳೋದು, ಅಬ್ಜೆಕ್ಷನ್ ಮಾಡೋಕ್ಕೆ ಯಾವುದೇ ರೀತಿಯಿಂದ ಫೀಸ್ ಇಲ್ಲ. ನೀವು ಜಸ್ಟ್ ಅಬ್ಜೆಕ್ಷನನ್ನು ಮಾಡಿರಿ, ಅದು ಸರಿಯಾದರೆ ನಿಮಗೆ 1 ಅಂಕ ಬರುತ್ತೆ. ಎಲಿಜಿಬಲ್ ಆದರೂ ಆಗ್ತೀರಾ. 89 ಮತ್ತು 88 ಆದರೂ ಅಬ್ಜೆಕ್ಷನ್ ಸಲ್ಲಿಸೋದ್ರಿಂದ ಫ್ರೀ ಆಗಿದೆ ಅಬ್ಜೆಕ್ಷನ್ ಪ್ರೊಸೆಸ್ಸು, ಯಾವುದೇ ಕೂಡ ಹಣ ಇಲ್ಲ ಅದಕ್ಕೆ. 88, 82, 89 ಆದರೆಲ್ಲ ಏನು ಮಾಡಿರಿ, ಈ ಒಂದು ಪ್ರಶ್ನೆಗೆ ಅಬ್ಜೆಕ್ಷನನ್ನು ಸಲ್ಲಿಸ್ರಿ. ನಾನು ಕೂಡ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಅದೇ ರೀತಿ GPST, TET ಹಾಗೂ HST ಸಂಬಂಧಿಸಿದಂತೆ ನನ್ನ ಯೂಟ್ಯೂಬ್ದಲ್ಲಿ ವಿಡಿಯೋಗಳನ್ನ ಮಾಡಿದ್ದೀವಿ, ಅದನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಅದೇ ರೀತಿ